ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದ ಸಣ್ಣ ರೈತರು ಸ್ಟೋನ್ ಕ್ರಷರ್ ವಿರುದ್ಧ ಧ್ವನಿ ಎತ್ತಿದ್ದಾರೆ. ರೈತರು ಹೇಳುವಂತೆ ಕ್ರಷರ್ನಿಂದ ಉಂಟಾಗಿರುವ ಧೂಳಿನಿಂದ ಹತ್ತಿ ಸೇರಿದಂತೆ ಇತರ ಬೆಳೆಗಳು ಹಾಳಾಗುತ್ತವೆ. ಕ್ರಷರ್ ತಕ್ಷಣ ಸ್ಥಳಾಂತರಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವಾಗ ಮುನಿರಾಬಾದ್ ರೈಲ್ವೆ ನಿಲ್ದಾಣ ಬರ್ತಾ ಇದೆಯಲ್ಲ, ಅಲ್ಲಿ ಸ್ಟೋನ್ ಕ್ರಷರ್ ಹಾಕ್ತಾ ಇದ್ದಾರೆ. ಬೇರೆ ಹೊಲದವರು ಕೊಡ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ ಅಲ್ಲಿ ಕೆಲವೊಂದು ಹೊಲಗಳು ಅಕ್ಕಪಕ್ಕದ ಜಮೀನ್ದಾರರು ಅಂದರೆ ಇವಾಗ 1 ಎಕರೆ 2 ಎಕರೆ 3 ಎಕರೆ ಹೊಲಗಳಿದೆ. ಇವಾಗ ಅದು ಹಾಕೋದ್ರಲ್ಲಿದ್ದ ಧೂಳು ಬರ್ತಾ ಇದೆ, ಧೂಳು ಬ್ಲಾಸ್ಟ್ ಆದ್ರಿಂದ ಕಲ್ಲು ಬರ್ತಾ ಇದೆ. ನಾವು ದಿನನಿತ್ಯ ಪ್ರತಿದಿನ ಬೆಳಿಗ್ಗೆ ಹೋಗ್ತಾ ಇದೀವಿ, ಸಾಯಂಕಾಲ ಬರ್ತಾ ಇದೀವಿ. ಹೆಣ್ಮಕ್ಳು ಇರ್ತಾರೆ ಹೊಲದಲ್ಲಿ, ಬ್ಲಾಸ್ಟ್ ಆಗೋ ಕಲರ್ಲಿ ಏನಾರು ಆಗ್ಬೋದು. ಹಂಗಾಗಿ ಇನ್ನೊಂದೇನೆಂದರೆ ಇದು ಕೊಡ್ತಂಥ ಸ್ಟೋನ್ ಕ್ರಷರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ನಾವು ಇಲ್ಲೇ ಒತ್ತಾಯ ಮಾಡೋದೇನಪ್ಪ ಅಂದರೆ ಈ ಯೋಜನಾ ಅಧಿಕಾರಿಗಳು ಏನಿದ್ದಾರಲ್ಲ, ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಯಾರು ಇಲ್ಲಾರ್ದಂಥ ಪ್ರದೇಶದಲ್ಲಿ, ಯಾರಿಗೂ ತೊಂದರೆ ಆಗದ ಪ್ರದೇಶದಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು. ಇವಾಗ ಹತ್ತಿ ಇಟ್ಟಿದ್ದಾರೆ, ಮಳೆಗಾಲ ಬಂದಿದೆ, ಮಳೆ ಬಂದು ಕೆಂಪಗಾಗಿದೆ. ಸಾಲ ಮಾಡಿ ಬ್ಯಾಂಕಲ್ಲಿ ಲೋನ್ ತಂದಿರ್ತಾರೆ ರೈತರು. ಇಲ್ಲಿಗೆ ಕೆಂಪಗಾಗಿದೆ, ಹತ್ತೆಲ್ಲ ಹೋಗಿದೆ. ಮೆಣಸಿನಕಾಯಿ ಹೋಗಿದೆ. ಸಾಲ ಮಾಡಿ ತಂದು ಇವತ್ತು ನಾವು ಬೇರೆ ಕಡೆ ಇವತ್ತು ಅದೊಂದು ಏಟ್ ಬಿದ್ದಿದೆ, ಮತ್ತು ಇದು ಏಟ್ ಬೀಳ್ತದೆ. ಹಂಗಾಗಿ ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು, ಮಾನ್ಯ ತಹಸೀಲ್ದಾರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಆದಷ್ಟು ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಯಾವುದೇ ತೊಂದರೆ ಆಗದಂತೆ ಈ ಸ್ಟೋನ್ ಕ್ರಷರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕೆಂದು ನಾವು ಮುಖಂಡರಲ್ಲಿ ಒತ್ತಾಯ ಮಾಡ್ತೀವಿ. ಮುನಿರಾಬಾದ್ ಒಂದು ರೈಲ್ವೆ ಒಂದು ಕಾಮಗಾರಿ ನೀರಮಾನ್ವಿಯಲ್ಲಿ ನಡೀತಾ ಇದೆ ಸರ್. ಅಲ್ಲಿ ನಡೆಯುವಂಥ ಒಂದು ಪ್ಲೇಸ್ಗಳಲ್ಲಿ ಸರ್ವೆ ನಂಬರ್ 78, ಸರ್ವೆ ನಂಬರ್ 71 ಮಧ್ಯೆ ಒಂದು ಗೌರ್ಮೆಂಟ್ ಲ್ಯಾಂಡ್ ಇದೆ ಸರ್. ಅದೆಷ್ಟಿದೆ ಅಂದ್ರೆ ಒಂದು 1/2 ಎಕರೆ ಇರ್ಬೋದು ಸರ್. ಆ 1/2 ಎಕರೆಯಲ್ಲಿ ನಾವು ವಿಚಾರಣೆ ಮಾಡಿದ್ವಿ ಸರ್, ರೈಲ್ವೆ ಅವ್ರನ್ನ ವಿಚಾರಣೆ ಮಾಡಿದ್ವಿ. ಧನುಂಜಯ ಅನ್ನೋರೊಬ್ರು ಅಲ್ಲಿ ವರ್ಕರ್ಸ್ ಇದ್ದಾರೆ ಸರ್, ಇಂಜಿನಿಯರಿಂಗ್ ವರ್ಕರ್ ಇದ್ದಾರೆ. ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಆ ಒಂದು ಲ್ಯಾಂಡ್ ಮಣ್ಣನ್ನು ಮಾತ್ರ ರೈಲ್ವೆಗೆ ಉಪಯೋಗ ಮಾಡ್ತೀವಿ ಅಂತೇಳಿ ನಮ್ಮ ಗಮನಕ್ಕೆ ತಂದ್ರು ಸರ್. ಅದಾದ ನಂತರ ಆ ಗ್ರಾಮದ ಸರ್ವೆ ನಂಬರ್ 8 ಪಕ್ಕದಲ್ಲಿ ಆ ರೈಲ್ವೆಗೆ ಕೊಟ್ಟಂತಹ ಒಂದು ಭೂಮಿ ಏನಿದೆ ಸರ್, ಆ ಭೂಮಿ ವ್ಯವಸ್ಥಾಪಕನ ಅಂದ್ರೆ ಚೇರ್ಮನ್ ಎಲ್ಲಪುರ ಅಂತ ಅವ್ರ ಹೆಸರು ಸರ್. ಅವ್ರನ್ನ ವಿಚಾರಣೆ ಮಾಡಿದಾಗ ಏನಿಲ್ಲ, ಆ ಹೊಲವನ್ನ ಕ್ಲೀನ್ ಮಾಡಿಸ್ಲಿಕ್ಕೆ, ಆ ಬಂಡೆ ಓಡಿಸ್ಲಿಕ್ಕೆ ನಾವು ಕ್ಲೀನ್ ಮಾಡಿಸ್ತಾ ಇದೀವಿ ಅಂತೇಳಿ ಅವತ್ತಿನ ದಿನ ನಮ್ಮ ಗಮನಕ್ಕೆ ಹರಿಸಿದ್ರು ಸರ್. ಅವರು ಹರಿಸಿದಾಗ ಇವತ್ತಿನ ದಿನ ಸಡನ್ಲಿ ನಮ್ಮ ಗ್ರಾಮದ ರೈತರನ್ನ ನಾವು ತಹಸೀಲ್ದಾರ್ ಆಫೀಸಲ್ಲಿ ನೋಡಿದಾಗ ನಮಗೆ ತುಂಬಾ ಆಶ್ಚರ್ಯಕರ ರೀತಿಯಲ್ಲಿ ಇದಾಯ್ತು ಸರ್. ಯಾಕಂದ್ರೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಹೊಲಗಳಲ್ಲಿ ಏನಿದೆ ಸರ್, 1 ಎಕರೆ 2 ಎಕರೆ ಅಥವಾ ಎಕರೆ ಸರ್, 1/2 ಎಕರೆ ಸಣ್ಣ ಪುಟ್ಟ ರೈತರು ಸರ್, ಸಣ್ಣ ರೈತರು ಇದ್ದಾರೆ. ಈ ಒಂದು ಕೆಲಸದಿಂದ ಸರ್ ಆ ಒಂದು ಹೊಲಗಳಿಗೆ ಭೂಮಾಲಿನ್ಯ ಆಗತಕ್ಕಂಥದ್ದು ಇದೆ ಸರ್. ಯಾಕಂದ್ರೆ ದೊಡ್ಡ ರೈತರಿದ್ರೆ ಅದೇನು ಕಾಣಂಗಿಲ್ಲ ಸರ್, 1 ಎಕರೆ 2 ಎಕರೆ ಹೋದ್ರದ್ರಲ್ಲಿ ಇವಾಗ ಇರುವಂಥ 1 ಎಕರೆ 2 ಎಕರೆ ಇದ್ದವರು ಆ ಒಂದು ಕೆಲಸದಿಂದ ಅವ್ರಿಗೆ ಭಾಳ ತೊಂದರೆ ಆಗುತ್ತೆ ಸರ್. ಅದಕ್ಕಾಗಿ ಅದನ್ನ ಬೇರೊಂದು ಕಡೆ ಸ್ಥಳಾಂತರ ಮಾಡಬೇಕಾಗಿ ಈ ಒಂದು ಜನರ ಮೂಲಕ ನಾವು ತಹಸೀಲ್ ಆಫೀಸ್ಗೆ ಭೇಟಿ ಕೊಟ್ಟಿದ್ದೀವಿ.